ಸರ್ ಈಗ ಪಾದಯಾತ್ರೆ ಮಾಡ್ತಾ ಇದ್ದೀರಾ ಸರ್? 5ನೇ ದಿನದ್ದು ಈಗ ಮುಂದಿನ ಒಂದು ಏನು ಉದ್ದೇಶ? ಈಗ ಈ ಹಿಂದೆ BJP ಪಕ್ಷ ಅಧಿಕಾರದಾಗಿದ್ದಾಗ ಇವರು 40%, 50%, 60% ಅಂತೇಳಿ ಜನರಿಗೆಲ್ಲ ಸುಳ್ಳು ಹೇಳಿ ಇವತ್ತು ಇವರು ಅಧಿಕಾರ ಚುಕ್ಕಾಣಿ ಹಿಡಿದ್ರು. ಇವತ್ತು ಇವರೇನು ಮಾಡಿದರು, ನೇರವಾಗಿ ಪರ್ಸೆಂಟೇಜ್ ಇಲ್ಲ ಏನಿಲ್ಲ, ನೇರವಾಗಿ ಇದ್ದಿದ್ದು ನಮ್ಮ ದಲಿತರ ದುಡ್ಡು, ಜನಸಾಮಾನ್ಯರ ದುಡ್ಡು ನೇರವಾಗಿ ಬೇರೆ ಅಕೌಂಟಿಗೆ ದುಡ್ಡು ಹಾಕ್ಕೊಂಡು ಅಲ್ಲಿಂದ ಬೇರೆ ರಾಜ್ಯದ ಎಲೆಕ್ಷನ್ಗೆ ಇವರು ಬಳಸ್ಕೊಂಡು, ಅದೇ ಥರ ಸುಮಾರು 33ರಿಂದ 4,000 ಕೋಟಿ ಬೆಲೆ ಬಾಳುವ ಸೈಟ್ಗಳು ಅವ್ರಿಗೆ ಬೇಕಾಗಿರೋರಿಗೆಲ್ಲ ಕೊಟ್ಕೊಂಡು ಅಲ್ಲಿ ಎಷ್ಟೆಷ್ಟೋ ವರ್ಷದಿಂದ ಅರ್ಜಿ ಹಾಕಿ ಜನ ಕಾಯ್ತಾಯಿದ್ರು, ಅವರೆಲ್ಲರೂ ಮೋಸ ಮಾಡಿದರು. ಆಮೇಲೆ ಎಲ್ಲ ನಿಗಮದ ದುಡ್ಡಿಂದ ಹಿಡ್ಕೊಂಡು SC STಗೆ ಸರಿ ಸುಮಾರು 11,000, ಈ ಹಿಂದೆ 14,000, 25,000 ದುಡ್ಡನ್ನು ಇವರು ಬೇರೆ ಯೋಜನೆಗೆಲ್ಲ ಬಳಸ್ಕೊಂಡ್ರು. ಅದು ದಲಿತರ ದುಡ್ಡು, ಹಿಂದುಳಿದವ್ರ ದುಡ್ಡು, ಅವರ ಈ ಸಾಮಾಜಿಕವಾಗಿ ಅವ್ರನ್ನ ಅಪ್ಲಿಫ್ಟ್ ಮಾಡ್ಲಿಕ್ಕಂತೇಳಿ ಇಟ್ಟಿದ್ದ ದುಡ್ಡನ್ನು ಇವರು ಗ್ಯಾರಂಟಿಗಳು ಅಥವಾ ಇನ್ನೊಂದು ಯಾವುದೋ ಉದ್ದೇಶಕ್ಕೆ ನೀವು ಬಳಸ್ಕೊಂಡು ಇವತ್ತು ಸರಿಸುಮಾರು 5ರಿಂದ 10 ವರ್ಷ ಈ ರಾಜ್ಯವನ್ನು ಹಿಂದಕ್ಕೆ ತಳ್ಳಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರು ಇದೇ ಥರ ಹೋದರೆ ಈಗೇನು ಈ ಬಾಂಗ್ಲಾದೇಶ, ಪಾಕಿಸ್ತಾನ, ಶ್ರೀಲಂಕಾಗೆ ಯಾವ ರೀತಿ ಇವತ್ತು ಪರಿಸ್ಥಿತಿ ಉದ್ಭವ ಆಗಿದೆ, ಅದೇ ಥರ ಕರ್ನಾಟಕದಲ್ಲಿ ಕೂಡ ಈ ಥರ ಪರಿಸ್ಥಿತಿ ಉದ್ಭವ ಆಗುತ್ತೆ. ಹಾಗಾಗಿ ಇವರು ವೈಯಕ್ತಿಕ ಇವರೇ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಂತೇಳಿ ನಾವು ಹೋರಾಟ ಮಾಡ್ತೀವಿ. ಸರ್, DK ಶಿವಕುಮಾರ್ ಅವರು ಮಂಡ್ಯದಲ್ಲಿ ಮೊನ್ನೆ ಈ ಪಾದಯಾತ್ರೆಗೆ ದಮ್ಮಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಆ ಥರ ಇದ್ದಿದ್ರೆ ನಾವು ಸದನದಲ್ಲಿ ಕೇಳಿದ್ವಿ. ಹೇಗೆ ವಾಲ್ಮೀಕಿ ನಿಗಮಕ್ಕೆ ಅವರು ಅನುಕೂಲ ಮಾಡಿಕೊಟ್ರು ನಮಗೆ ಚರ್ಚೆ ಮಾಡಲಿಕ್ಕೆ, ಅನುಕೂಲ ಆಗಿದ ತಕ್ಷಣ ಖುದ್ದು CM ಅವರೇ ಒಪ್ಕೊಂಡ್ರು, ಇದು 183 ಕೋಟಿ ಅಲ್ಲ, ಇದು 89-90 ಕೋಟಿ ಅಂತೇಳಿ. ಯಾವಾಗ ನಾವು ಮೂಢ ಬಗ್ಗೆ ಚರ್ಚೆಗೆ ಬನ್ನಿ ಅಂದ ತಕ್ಷಣ ಒಂದಿನ ಮುಂಚೆನೇ ಒಂದು ಸಮಿತಿ ರಚನೆ ಮಾಡಿ ಇಲ್ಲ ಆಲ್ರೆಡಿ ಇದು ಇನ್ವೆಸ್ಟಿಗೇಷನಲ್ಲಿ ಇದೆ ಅಂತೇಳಿ ಇವರು ಪಲಾಯನ ಮಾಡಿದ್ರು. ಅಲ್ಲಿ ಇವರು ಆ ಥರ ಇರೋ ತಪ್ಪು ಮಾಡಿಲ್ಲ. ಇವರು ಕರೆಕ್ಟಾಗಿ ಇದ್ದಿದ್ರೆ, ಕರೆಕ್ಟಾಗಿ ಸರ್ಕಾರ ನಡೆಸ್ತಾ ಇದ್ದರೆ ಇವ್ರು ಯಾಕೆ ಪಲಾಯನ ಮಾಡ್ತಾಯಿದ್ರು? ಹಾಗಾಗಿ ಅಲ್ಲಿಂದ ಕೂಡ ಓಡೋದ್ರು. ಮತ್ತು ನಾವು ರಾತ್ರಿಯೆಲ್ಲ ಹೋರಾಟ ಮಾಡಿದ್ವಿ, ರಾತ್ರಿಯೆಲ್ಲ ನಾವು ಅಲ್ಲೇ ವಸತಿ ಮಾಡಿದ್ವಿ. ಎಲ್ಲಿ ಸೆಷನಲ್ಲಿ, ಇದು ವಿಧಾನಸಭೆಯಲ್ಲಿ ನಾವು ಅವತ್ತು ಅಲ್ಲೇ ಇದ್ವಿ. ಮರುದಿನ ಕೂಡ ನಾವು ಕೇಳ್ಕೊಂಡ್ವಿ, ಚರ್ಚೆ ಕೊಡಿ, ಏನಿದೆ ಅಂತೇಳಿ ನೀವು ದಾಖಲಾತಿ ತೋರಿಸಿ, ನಮ್ಮ ಹತ್ರ ದಾಖಲಾತಿಗಳಿದ್ದಾವೆ, ನಾವು ಯಾವ ರೀತಿ ಫ್ರಾಡ್ ಮಾಡಿದ್ದೀರಾ ಅಂತೇಳಿ. ಹಾಗಾಗಿ ಯಾರು ಕೂಡ ಒಪ್ಪಲಿಲ್ಲ, ಯಾಕಂದರೆ ಅವರು ತಪ್ಪು ಮಾಡಿದ್ರಿಂದ ಅವರು ಮತ್ತೆ ಜನರಿಗೆ ಗೊತ್ತಾಗುತ್ತೆ. ಮುಂದಿನ ದಿನಗಳಲ್ಲಿ ಜನ ಹತ್ರ ಮತ್ತೆ ಓಟ್ ಹೋಗೋಕ್ಕಾಗಲ್ಲ ಅಂತೇಳಿ ಅವರೆಲ್ಲ ಅದನ್ನು ಮುಚ್ಕೊಂಡು ಅಲ್ಲಿಂದ ಪ್ಲಾನ್ ಮಾಡಿದರು. ಹಾಗಾಗಿ ನಾವು ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಅವರು ವೈಯಕ್ತಿಕ ಅವರೇ ಹೊಣೆ ಹೊತ್ತು ರಾಜೀನಾಮೆ. ಕೃಷಿ ಸಚಿವರು ಸರ್ ಯೂಟರ್ನ್ ಗಿರಾಕಿಗಳು ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅಂತ ಹೇಳಿದ್ದಾರೆ. ಯಾರು ಕೃಷಿ ಸಚಿವರು ಚಲುವರಾಯಸ್ವಾಮಿ ಅವರಿಗೆ ಬಾಯಿಗೆ ಬಂದಂಗೆ ಹೇಳ್ತಿದ್ದಾರೆ. ಅವ್ರು ಅಷ್ಟಿದ್ದರೆ ಅವರು ಯಾಕೆ ಚರ್ಚೆ ಮಾಡಬಾರ್ದಿತ್ತು? ಮಾಡ್ಬೋದಿತ್ತಲ್ವ ಚರ್ಚೆ? ಯಾಕೆ ಓಡೋದ್ರು? ಯಾಕೆ ಪಲಾಯನ ಮಾಡಿದ್ರು? ಹಾಗಾಗಿ ಈ ಸರ್ಕಾರ ಇವರಿಗೆ ಸರ್ಕಾರ ನಡೆಸಲಿಕ್ಕೆ ನೈತಿಕವಾಗಿ ಯಾವುದೂ ಹಕ್ಕಿಲ್ಲ. ಒಂದೂವರೆ ವರ್ಷದಲ್ಲಿ ಆಲ್ರೆಡಿ ಜನಸಾಮಾನ್ಯರಿಗೆ ನೋಡಿ ಇವತ್ತು ರೇಟ್ಗಳು, ಬೆಲೆಗಳು ಇವತ್ತು ಸಾಮಾನ್ಯ ಜನರಿಗೆ ಜೀವನ ಮಾಡಲಿಕ್ಕೆ ಕೂಡ ಆಗಲ್ಲ, ಆ ರೀತಿ ತೊಗೊಂಬಂದ್ಬಿಟ್ಟು ಯಾವುದೋ ಕಿತ್ತು ಯಾವುದೋ ಇಡಕ್ಕೆ ಹೋಗಿದ್ದಾರೆ. ದುರುದ್ದೇಶದಿಂದ ಕುರ್ಚಿ ಮೇಲೆ ಕುಂತಿದ್ದಾರೆ. ಏನಾರು ಮಾಡಿ ಈ ಕುರ್ಚಿ ಗಟ್ಟಿಯಾಗಿ ಇಟ್ಕೋಬೇಕಂತೇಳಿ ಇವರು ಇವತ್ತು ಆಗಲಿ ಜನರು ಒಂದೊಂದು ದಿನ ಕೂಡ ಜೀವನ ನಡೆಸಲಿಕ್ಕೆ ಕೂಡ ಕಷ್ಟ ಆಗ್ತದೆ. ಆ ರೀತಿ ಪರಿಸ್ಥಿತಿನ ಇವರು ಉದ್ಭವ ಮಾಡಿದ್ದಾರೆ. ನಿಮ್ಮ ಕಡೆಯಿಂದ ಎಷ್ಟು ಜನ ಮಂದಿ ಹೊಂದಿದ್ದಾರೆ ಸರ್? ಪ್ರತಿದಿನ ನಾವೇನು ಮಾಡಿದ್ದೀವಿ, ನಮ್ಮ 7 ಮೋರ್ಚೆ ಏನಿದ್ದಾವೆ, ಪ್ರತಿದಿನ ಒಂದೊಂದು ಮೋರ್ಚಾದವ್ರು ಬರ್ತಿದ್ದಾರೆ. ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ನಾವು ಕರೆಯೋಕ್ಕಿಂತ ಮುಂಚೆನೇ ಅವರ ವೈಯಕ್ತಿಕ ಗಾಡಿಗಳು ಮಾಡ್ಕೊಂಡು ಅವ್ರು ವೈಯಕ್ತಿಕವಾಗಿ ಇವತ್ತು ಪಾದಯಾತ್ರೆ ಮಾಡ್ತಿದ್ದಾರೆ ಈ ಸರ್ಕಾರ ವಿರುದ್ಧ. ಥ್ಯಾಂಕ್ ಯು. ಒಂದು ನಿಮಿಷ ಹಂಗೆ ನಿಂತ್ಕೊಳ್ಳಿ, ಘೋಷಣೆ ಕೊಡಿ.